T20 ವರ್ಲ್ಡ್ ಕಪ್ 2024 ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್. ನಿಜವಾಗಲೇ ನಮ್ಮ ಇಂಡಿಯನ್ ಟೀಮ್ ಓಪನರ್ಸ್ ಕ್ಲಿಕ್ ಆಗ್ತಾ ಇದ್ದಾರಾ? ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಮೊದಲು ಇಂಡಿಯಾ ಬ್ಯಾಟಿಂಗ್ ಮಾಡುತ್ತೆ. ಸ್ಟಾರ್ಟಿಂಗಲ್ಲಿ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಯಥಾ ಪ್ರಕಾರ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 11 ಬಾಲ್ಗೆ 24 ರನ್ಸ್ ಇರುವಾಗ ರೋಹಿತ್ ಶರ್ಮಾ ಔಟ್ ಆಗ್ತಾರೆ. ನೆಕ್ಸ್ಟು 37 ರನ್ಸ್ ಹೊಡೆದು ಕೊಹ್ಲಿ ಔಟ್ ಆಗ್ತಾರೆ. ಇದು ಓಪನಿಂಗ್ ಪಾರ್ಟ್ನರ್ಶಿಪ್. ಬಟ್ ಇದನ್ನೇ 50 ಓವರ್ಸ್ ಇದರಲ್ಲಿ ಗೆಸ್ ಮಾಡಿ ಓಪನಿಂಗ್ ಹೇಗಿತ್ತು, ಎಷ್ಟಕ್ಕೆ ಫಸ್ಟ್ ವಿಕೆಟ್ ಹೋಗ್ತಾಯಿತ್ತು. ರೋಹಿತ್ ಶರ್ಮಾ ಇಷ್ಟು ಮ್ಯಾಚ್ಗಳಲ್ಲಿ ನಿನ್ನೆನೇ ಹೈಯೆಸ್ಟ್ 24 ರನ್ಸ್ ಹೊಡೆದಿರೋದು. ಒಂದು ಕ್ಯಾಪ್ಟನ್ಗೆ ಇದು ಸಾಕಾ ಅಂದರೆ ನನಗನ್ಸಿದ್ದು ಸಾಕಾಗಲ್ಲ ಅಂತ. ಆಮೇಲೆ ನಾನು ಕೊಹ್ಲಿ ಫಾರ್ಮಿಗೆ ಬಂದುಬಿಟ್ಟಿದ್ದಾರೆ, ಚೆನ್ನಾಗಿ ಆಡಿದ್ರು. ರೋಹಿತ್ ಶರ್ಮಾ ಚೆನ್ನಾಗಿ ಆಡಿದ್ರು. 11 ಬಾಲ್ಸ್ಗೆ 24, ನಾಟ್ ಎ ಬ್ಯಾಡ್ ಸ್ಕೋರ್, ನಾಟ್ ಎ ಬ್ಯಾಡ್ ಬ್ಯಾಲ್ಸ್ ಅಷ್ಟು ವೇಸ್ಟ್ ಮಾಡಿದ್ರು. ಬಟ್ ಇದೆಲ್ಲ ಅವ್ರ ಫಾರ್ಮ್ ಅಲ್ವಾ? ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅಟ್ಲೀಸ್ಟ್ 50 ಹೊಡಿಬೇಕಲ್ವ. ಅದಾದಮೇಲೆ ವಿಕೆಟ್ಸು ಒಂದೊಂದಾಗಿ ಬೀಳ್ತಾ ಹೋಯಿತು. ನೆಕ್ಸ್ಟು ಪಂತ್ ಬಂದರು. ಪಂತು ಚೆನ್ನಾಗಿ ಆಡಿದ್ರು. ಫಸ್ಟ್ ಮ್ಯಾಚ್ ಆಡಿದ್ರು, ಈಗ ಆಡಿದ್ರು. ಆಮೇಲೆ ಸೂರ್ಯಕುಮಾರ್ ಯಾದವ್ ಬೇಗ ಹೋದರು. ದೂಬೆ ಬಂದರು. ದೂಬೆ ಚೆನ್ನಾಗಿ ಆಡಿದ್ರು, ಆ್ಯಕ್ಚುಲಿ ಚೆನ್ನಾಗಿ ಆಡಿದ್ರು. ನೆನ್ನೆ ಇಷ್ಟು ಮ್ಯಾಚ್ ಕಂಪೇರ್ ಮಾಡಿದ್ರೆ ನೆನ್ನೆ ಚೆನ್ನಾಗಿ ಆಡಿದ್ರು. ಮೈನ್ ಪ್ಲೇಯರ್ ಬಂದ್ಬಿಟ್ಟು ಆಡಿದ್ದು ನೆನ್ನೆ ಹಾರ್ದಿಕ್ ಪಾಂಡ್ಯ ತುಂಬ ಚೆನ್ನಾಗಿ ಆಡಿದ್ರು. 28 ಬಾಲ್ಸಲ್ಲಿ 50 ಹೊಡೆದ್ರು. ಎಲ್ಲಿ ಲಾಸ್ಟ್ ಬಾಲಲ್ಲಿ ಹೊಡಿದೆ ಬಿಟ್ಬಿಡ್ತಾರೇನೋ ಅಂತಿದ್ದೆ. ಹೊಡೆದ್ರು, ತುಂಬ ಚೆನ್ನಾಗಿ ಹೊಡೆದ್ರು. ಅದೊಂದು ಹ್ಯಾಪಿನೆಸ್ಸು. ಇಷ್ಟು ಮ್ಯಾಚ್ಗಳಲ್ಲಿ ನೋಡಿದ್ರೆ ನೆನ್ನೆ ಒಂಥರ ಕಾನ್ಫಿಡೆಂಟಾಗಿ ಆಡೋದಾಗಿತ್ತು. ಆಮೇಲೆ ಜಡೇಜಾನು ಸರಿಗೆ ಆಡಿಲ್ಲ. ಆಮೇಲೆ ಹರ್ಷದೀಪ್ ಎಲ್ಲ ಆಡೋದಕ್ಕೆ ಬಾಲೇ ಇರಲಿಲ್ಲ. ಇಷ್ಟರಲ್ಲಿ ನನಗೆ ಒಂದು ಮಟ್ಟಿಗೆ ಚೆನ್ನಾಗಿ ಆಡಿದಂತ ನಾನು ಹೇಳೋದು, ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಆಡಿದ್ರು. ನೆಕ್ಸ್ಟ್ ಕೊಹ್ಲಿ ಬರ್ತಾರೆ, ಪಂತು, ದುಬೆ, ಇಷ್ಟು ಜನ ಬಿಟ್ಟರೆ ಬೇರೆ ಯಾರು ಅಷ್ಟಾಗಿ ಆಡಿಲ್ಲ. ಮಿಡ್ಲ್ ಆರ್ಡ್ರಲ್ಲಿ ಒಬ್ಬೊಬ್ಬರೇ ಕ್ಲಿಕ್ ಆಗ್ತವ್ರೆ. ಲಾಸ್ಟ್ ಮ್ಯಾಚಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಲಿಕ್ ಆದರು. ಈ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಲಿಕ್ ಆಗಿದ್ದಾರೆ. ಓಪನಿಂಗ್ ನನಗೆ ಈಗಲೂ ಬೇಜಾರಾಗೋದು ಓಪನಿಂಗ್ ಇದರಲ್ಲೇ. ಕೊಹ್ಲಿನ ಹೇಗೆ ಒಂಥರ ಟೆಸ್ಟ್ ಮಾಡೋಣ ಅಂತ, ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಓಪನಿಂಗ್ ಹಾಕಿದ್ರು, ಅದೇ ಥರ ಯಾಕೆ ರೋಹಿತ್ ಶರ್ಮನ ಒನ್ ಡೌನ್ ಹಾಕಿ ಟ್ರೈ ಮಾಡಬಾರ್ದು? ಇಲ್ಲಿ ಸರಿಗೆ ಆಡ್ತಾ ಇಲ್ವಲ್ಲ, ಇಲ್ಲಿ ಸರಿಗೆ ಆಡ್ಬೋದು ಅಂತ ಯಾಕೆ ಟ್ರೈ ಮಾಡಬಾರ್ದು? ನಾನೇನು ರೋಹಿತ್ ಶರ್ಮಾ ಮೇಲೆ ಇದು ಅಂತ ಹೇಳ್ತಾ ಇಲ್ಲ. ಈಗಿರೋ ಫಾರ್ಮು ಅವರು ಈವನ್ IPL ನೋಡಿದ್ರೆ ಒಂದೇ ಒಂದು 100 ಮಾಡಿದ್ರು ಅಷ್ಟೇ. ಅದು ಬಿಟ್ಟರೆ ಯಾವ ಮ್ಯಾಚ್ ಸರಿಯಾಗಿ ಆಡಿಲ್ಲ. ಆ ಫಾರ್ಮೇ ಇಲ್ಲಿ ಕಂಟಿನ್ಯೂ ಆಗ್ತಾಯಿದೆ. ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ನೋಡ್ಬೋದು. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಆಡ್ತಾರೇನೋ. ಈಗಲೇ 24 ಬಂದಿದ್ದಾರೆ, ನೆಕ್ಸ್ಟ್ ನೋಡಬೇಕು. ನನಗೆ ಇದರಲ್ಲಿ ಹ್ಯಾಪಿನೆಸ್ ಅಂದರೆ ಕೊಹ್ಲಿ ಚೆನ್ನಾಗಿ ಕ್ಲಿಕ್ ಆದರು. ಇನ್ನು ಹೋಗ್ತಾ ಹೋಗ್ತಾ ಅವರು ಕ್ಲಿಕ್ ಆಗ್ತಾರೆ ಅಂತ ನನಗನ್ಸುತ್ತೆ. ಟೋಟಲಿ 196 ಹೊಡೆದು ಫಾರ್ 5 ಜನ ಔಟ್ ಆದರು. ನೆಕ್ಸ್ಟು ಬಾಂಗ್ಲಾದೇಶ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ವಿಕೆಟ್ ಅಷ್ಟಾಗಿ ಬೀಳಿಲ್ಲ. ಈವನ್ 30 ರನ್ಸ್ವರೆಗೂ ವಿಕೆಟೇ ಬೀಳಿಲ್ಲ. ಆಮೇಲೆ ಬೀಳೋಕ್ಕೆ ಶುರುವಾಯಿತು. ಒಬ್ಬರು 40 ಹೊಡೆದಿದ್ದು, ಅವ್ರು ಬಿಟ್ಟರೆ ಬೇರೆ ಯಾರಿಲ್ಲ. 146ಗೆ 8 ವಿಕೆಟ್ಸ್ ತಗೊಂಡ್ರು ಅವರು. ಇದರಲ್ಲಿ ಇವತ್ತೂ ಹೇಳ್ತೀನಿ, ನಮ್ಮದು ಬೌಲಿಂಗ್ ತುಂಬ ಚೆನ್ನಾಗಿತ್ತು. ಕುಲ್ದೀಪ್ ಯಾದವ್ 3 ವಿಕೆಟ್ ತೊಗೊಂಡ್ರು. ಜಸ್ಪ್ರೀತ್ ಬುಮ್ರಾ 2, ಆಮೇಲೆ ಹಾರ್ದಿಕ್ ಪಾಂಡ್ಯ 1, ಹರ್ಷದೀಪ್ 2 ವಿಕೆಟ್ಸ್ ತುಂಬ ಚೆನ್ನಾಗಿ ಬಿತ್ತು. ಬುಮ್ರಾ ಒಳ್ಳೆ ಆವರೇಜಲ್ಲೇ ತೊಗೊಂಡ್ರು. ಕುಲ್ದೀಪ್ ಯಾದವ್ ಒಳ್ಳೆ ಆವರೇಜಲ್ಲೇ ತೊಗೊಂಡ್ರು. ಇವತ್ತು ಫೈನಲಿ ಪ್ಲೇಯರ್ ಆಫ್ ದ ಮ್ಯಾಚು ಹಾರ್ದಿಕ್ ಪಾಂಡ್ಯಗೆ ಸಿಕ್ತು, ಆಬ್ವಿಯಸ್ ಆಗಿ. ಯಾಕಂದರೆ ಇಲ್ಲಿ 50 ಮಾಡಿದ್ದಾರೆ, ಅಲ್ಲಿ 1 ವಿಕೆಟ್ ತೊಗೊಂಡಿದ್ದಾರೆ. ರನ್ಸ್ ಕೊಟ್ಟರು, ಬಟ್ ಸ್ಟಿಲ್ ನನಗೆ ಜಾಸ್ತಿ ಮೋಸ್ಟ್ ಆಫ್ ದ ರನ್ಸ್ ಕೊಟ್ಟಿರೋದು ಜಡೇಜಾ ಅವರು ನಮ್ಮ ಇದರಲ್ಲಿ. ಅವರು ಚೆನ್ನಾಗಿ ಆಡ್ಕೊಂಬಂದು ಏನಾಯ್ತೋ ಗೊತ್ತಿಲ್ಲ. ನಾನೇನು ಯಾವಾಗಲೂ ಧೋನಿ ಇರುವಾಗ ಅವ್ರು ಕ್ರಿಕ್ ಮಾಡ್ಕೊಂಡು ಇದು ಮಾಡಿದ್ರು, ಜಗಳಗಳು ಆಡ್ತಾರಲ್ಲ, ಆ ಲೆವೆಲಿಗೆ ಆ ಜೋಶಲ್ಲಿ ಇರ್ಬೋದು ಆಡೋಕ್ಕೆ ಅಂತ ಇದು ನೋಡ್ರೆ ಏನು ಫೈಟ್ ಇರಲಿಲ್ಲ. ಮ್ಯಾಚ್ ಹೋಗ್ತಾ ಹೋಗ್ತಾ ಯಾಕೋ ಡೌನ್ ಆಗ್ತಾ ಹೋಯಿತು. ಆಮೇಲೆ ಫೈನಲಿ ವಿನ್ ಆದರು. ಪ್ಲೇಯರ್ ಆಫ್ ದ ಮ್ಯಾಚು ಹಾರ್ದಿಕ್ ಪಾಂಡ್ಯಗೆ ಸಿಕ್ತು. ಈಗ ನೆಕ್ಸ್ಟ್ ಮ್ಯಾಚ್ ಇರೋದು ಮಂಡೇ, ಅಲ್ಲಿ ನಾಳೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಒನ್ ಆಫ್ ದ ಟಫ್ ಮ್ಯಾಚ್ ನನಗನ್ಸುತ್ತೆ. ಈಗ ನೋಡೋಣ ಏನಾಗುತ್ತೆ. ಇದುವರೆಗೂ ಯಾವ ಮ್ಯಾಚಲ್ಲೂ ಅವರು ಹೋಗಿಲ್ಲ. ಈ ಮ್ಯಾಚಲ್ಲಿ ಹೋಗಬಾರ್ದು ಅಂತ ನಾನು ಬೇಡ್ಕೊಳ್ತೀನಿ. ನೋಡೋಣ ಏನಾಗುತ್ತೆ ಅಂತ.
ಇಷ್ಟು ಹೇಳಿ ನನ್ನ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಬಾಯ್ ಆಲ್.